ಒಮ್ಮೆ ಈ ಎಣ್ಗಾಯಿ ಪಲ್ಯ ರುಚಿ ನೋಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಹೇಗೆ ಮಾಡೋದು ಈ ಎಣ್ಗಾಯಿ ಪಲ್ಯನ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಹಸಿ ಖಾರ ಮತ್ತು ಅರಿಶಿನ, ಸ್ವಲ್ಪ ನೀವು ಯಾವ್ದು ಮಸಾಲೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿ ತೊಳೆದು ಬದನೆಕಾಯಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಅದು ಇನ್ನೂ ಕೂಡ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಂಡು ಬೆಂದಾದಮೇಲೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಾದಮೇಲೆ ಇದಕ್ಕೆ ಇವಾಗ ಒಂದು 2-3 ಸ್ಪೂನ್ ಆಗುವಷ್ಟು ಶೇಂಗಾ ಪುಡಿ, ಅಂದರೆ ಹುರಿದಿರೋ ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ. ಈ ಎಣ್ಗಾಯಿಗೆ ಗುರೆಳ್ಳು ಪುಡಿ ಇಲ್ಲ ಅಂದರೆ ಇದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗುರೆಳ್ಳು ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ. ಗುರೆಳ್ಳು ಪುಡಿ ಹಾಕ್ಕೊಂಡು ಎಲ್ಲರೂ ತುಂಬಿ ಮಾಡ್ತಾರೆ. ಇದೊಂಥರ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡ್ತಾ ಇರೋದು. ಸೊ ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಇದು ಕುದಿಯುತ್ತೆ. ಇದು ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಆಗುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನೋಡ್ಬೋದು ನೀವು ಕುದೀತಾ ಇದೆ. ಸೊ ಇದು ಅನ್ನಕ್ಕೂ ಬರುತ್ತೆ, ಚಪಾತಿಗೆ, ಜೋಳದ ರೊಟ್ಟಿಗೆ ಎಲ್ಲಕ್ಕೂ ಮಾಡ್ಬೋದರಿಂದ ಎಣ್ಗಾಯಿ ರೆಸಿಪಿ. ಉತ್ತರ ಕರ್ನಾಟಕ ಸೈಡು ನಾವು ಭಾಳ ಸ್ಪೆಷಲ್ ರೆಸಿಪಿ ಇದು ನಮ್ಮ ಹತ್ರ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ರುಚಿಯಾದ ಹಳ್ಳಿ ಸ್ಟೈಲ್ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಇವಾಗ ನೋಡ್ಬೋದು ಕಲರೇ ಚೇಂಜ್ ಆಗಿದೆ ಈ ಎಣ್ಗಾಯಿದು. ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಇಷ್ಟ ಆದರೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು ನೀವಿಲ್ಲೇ ಆಲ್ರೆಡಿ ಇದು ಬೆಂದಾಗಿದೆ ಎಣ್ಗಾಯಿ. ರೆಸಿಪಿ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಒಬ್ಬರು ಕೊಬ್ಬರಿ ಅದೆಲ್ಲ ಹಾಕಿ ಮಾಡ್ತಾರೆ, ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿರೋದು. ಸೊ ಎಣ್ಗಾಯಿ ರೆಸಿಪಿ ನೋಡ್ಬೋದು ಆಲ್ರೆಡಿ ಇಲ್ಲಿ ನಮ್ಮದು ಎಣ್ಗಾಯಿ ರೆಸಿಪಿ ರೆಡಿ ಆಗ್ತಾ ಇದೆ. ಸೊ ನಾವು ರೊಟ್ಟಿ ಪಂಚಮಿಗೆಲ್ಲ ಎಣ್ಗಾಯಿ ಬೇಕೇ ಬೇಕು. ಎಣ್ಗಾಯಿ ಫೇಮಸ್ಸು. ಎಣ್ಗಾಯಿ ಆಲ್ರೆಡಿ ರೆಡಿ ಆಯ್ತು. ಇವಾಗ ನೋಡ್ಬೋದು ಇದು ನಮ್ಮ ಎಣ್ಗಾಯಿ ರೆಸಿಪಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.